ಯಾವ ಮಹಿಳೆಗೆ ಈ 3 ಅಭ್ಯಾಸವಿರುತ್ತದೆಯೋ ಅಂಥ ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿ ಇರುವುದೇ ಇಲ್ಲ. ಅದು ಯಾವ ಗುಣಗಳೆಂದರೆ ಹೆಣ್ಣು ಮಗಳಿಗೆ ಮೊದಲನೆಯದು ಚಾಣಕ್ಯರು ಏನು ಹೇಳುತ್ತಾರೆ ಅಂದರೆ, ಚಾಣಕ್ಯರ ಜೀವನ ನಡೆಸುವ ಕ್ರಮ, ಹಣ ಉಳಿಸುವ ಕ್ರಮ, ಜೀವನ ಸಂಗಾತಿಯನ್ನು ಆರಿಸುವ ಕ್ರಮ, ಹೀಗೆ ಹಲವು ವಿಷಯಗಳ ಬಗ್ಗೆ ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮಹಿಳೆ ಎಂಥ ಗುಣಗಳಿದ್ದರೆ ಒಳ್ಳೆಯದು, ಎಂಥ ಗುಣಗಳು ಮಹಿಳೆಯರಿಗೆ ಇರಲೇಬಾರದು ಅಂತ ಚಾಣಕ್ಯರು ತಿಳಿಸಿದ್ದಾರೆ. ಇದು ಯಾವುವೆಂದರೆ, ಮೊದಲನೆಯದು ಗುಣ ಅಂದರೆ ಸ್ವಾರ್ಥ. ಯಾವ ಹೆಣ್ಣಿಗೆ ಸ್ವಾರ್ಥ ಇರುತ್ತದೆಯೋ ಅಂಥವರನ್ನು ಕಟ್ಟಿಕೊಂಡವರು ಏಳಿಗೆ ಎಂದೂ ಆಗುವುದೇ ಇಲ್ಲ. ಅಂಥ ಮನೆಯ ಜನ ಎಂದಿಗೂ ಉದ್ಧಾರ ಆಗುವುದೇ ಇಲ್ಲ. ಏಕೆಂದರೆ ಅವರು ಏಳಿಗೆಗೆ ಆ ಹೆಣ್ಣಿನ ಸ್ವಾರ್ಥ ಗುಣವೇ ಅಡ್ಡಿ ಬರುತ್ತದೆ. ಅಂಥ ಮನೆಯ ಹೆಣ್ಣು ದಾನ ಮಾಡುವಾಗ, ಖರ್ಚು ಮಾಡುವಾಗ ಎಲ್ಲ ಸಮಯದಲ್ಲೂ ಅಡ್ಡ ಬಂದು ಸ್ವಾರ್ಥ ತೋರಿಸುತ್ತಾಳೆ. ಹಾಗಾಗಿ ಅಂಥವರು ಉದ್ಧಾರ ಆಗಲು ಸಾಧ್ಯವೇ ಇಲ್ಲ. ಎರಡನೇ ಗುಣ ಸುಳ್ಳು ಹೇಳುವ ಗುಣ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾತೆತ್ತಿರೆ ಸುಳ್ಳು ಹೇಳುತ್ತಾರೋ ಅಂಥ ಮನೆಯಲ್ಲಿ ಎಂದಿಗೂ ನೆಮ್ಮದಿಯೇ ಇರುವುದೇ ಇಲ್ಲ, ಸಕಾರಾತ್ಮಕತೆ ಇರುವುದೇ ಇಲ್ಲ. ಸುಳ್ಳು ಹೇಳುವ ಚಾಳಿ ಇರುವವರು ಇಬ್ಬರ ನಡುವೆ ಜಗಳ ತಂದಿಕ್ಕಲು ಮುಂದಾಗುತ್ತಾರೆ. ಇಂಥವರ ಜೊತೆ ಇರುವುದು ತುಂಬ ಕಷ್ಟಕರವಾಗಿದೆ. ಮೂರನೇ ಗುಣ ಯಾವುದೆಂದರೆ ಸಿಟ್ಟಿನ ಗುಣ, ಅಂದರೆ ಸಿಡುಕಿನ ಗುಣ. ಯಾವ ಹೆಣ್ಣಿಗೆ ಮಾತಿನಲ್ಲಿ ಸಿಹಿ ಇರುವುದಿಲ್ಲವೋ, ಯಾವ ಹೆಣ್ಣು ಬರೀ ಸಿಡುಕಿಕೊಂಡು ಸಿಟ್ಟು ಮಾಡಿಕೊಂಡೇ ಇರುತ್ತಾಳೋ ಅಂಥ ಮನೆಯಲ್ಲಿ ನೆಮ್ಮದಿ ಸ್ವಲ್ಪವೂ ಇರುವುದೇ ಇಲ್ಲ. ಹೆಣ್ಣು ಸಿಡುಕಿಕೊಂಡಾಗ, ಮಾತನಾಡಿದಾಗ, ಕೊಂಕು ಮಾತನಾಡಿದಾಗ ಪತಿ, ಮಕ್ಕಳಿಗೆ, ಹಿರಿಯರಿಗೆ ಕೋಪ ಬರುವುದು ಸಹಜ. ಆಗ ಅವರು ಎದುರು ಮಾತನಾಡುತ್ತಾರೆ, ಅಲ್ಲಿ ಜಗಳವಾಗುವುದು ಸಹಜ. ಹೀಗೆ ಬರೀ ಸಿಡುಕುವ ಹೆಂಗಸರು ಇರುವ ಮನೆಯಲ್ಲಿ ಎಂದಿಗೂ ನೆಮ್ಮದಿ ಇರಲು ಸಾಧ್ಯವೇ ಇಲ್ಲ. ಇನ್ನು ಇಲ್ಲಿ ಹೇಳಿರೋ ಎಲ್ಲ ಗುಣಗಳು ಪುರುಷನಲ್ಲಿ ಇದ್ದರೂ ಸಹ ಅದೇ ಥರ ಮನೆಯಲ್ಲಿ ಸಕಾರಾತ್ಮಕ ಇರುವುದೇ ಇಲ್ಲ ಮತ್ತು ನೆಮ್ಮದಿಯೂ ಇರುವುದಿಲ್ಲ. ಇದು ಚಾಣಕ್ಯರು ಹೇಳಿದ ಮಾತು.